ಮಹಾಶಿವರಾತ್ರಿ ಎಂದರೆ ಶಿವನಿಗೆ ಸಮರ್ಪಿತವಾದ ಅದ್ಭುತ ದಿನ ಎಂದರ್ಥ. ಹಿಂದೂ ಪಂಚಾಂಗದಲ್ಲಿ ಇದಕ್ಕೆ ಬಹಳ ವಿಶೇಷವಾದ ಮಹತ್ವವಿದೆ. ಪ್ರತಿ ಚಾಂದ್ರಮಾನ ತಿಂಗಳಿನ 14ನೇ ದಿನ ಅಥವಾ ಅಮಾವಾಸ್ಯೆಯ ಹಿಂದಿನ ದಿನವನ್ನ ಶಿವರಾತ್ರಿ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷದಲ್ಲಿ ಬರುವ ಎಲ್ಲ 12 ಶಿವರಾತ್ರಿಗಳಲ್ಲಿಯೂ ಮಹಾಶಿವರಾತ್ರಿಯು ಅತ್ಯಂತ ಮಹತ್ವದ್ದಾಗಿದೆ. ಸಾಮಾನ್ಯವಾಗಿ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ. ಆ ರಾತ್ರಿ ಭೂಮಿಯ ಉತ್ತರ ಗೋಳಾರ್ಧವು ಮಾನವನಲ್ಲಿ ನೈಸರ್ಗಿಕ ಶಕ್ತಿಯನ್ನ ಹೆಚ್ಚುವ ರೀತಿಯಲ್ಲಿ ಸ್ಥಾಪಿತವಾಗಿರುತ್ತದೆ. ಇನ್ನು ಮಹಾಶಿವರಾತ್ರಿಗೆ ಸಂಬಂಧಿಸಿದಂತೆ ಹಲವಾರು ಪೌರಾಣಿಕ ಕಥೆಗಳಿವೆ. ಅವುಗಳಲ್ಲಿ ಸಮುದ್ರ ಮಂಥನವೂ ಕೂಡ ಒಂದು. ಇದರ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಮಾರಕ ವಿಷವು ಹೊರಹೊಮ್ಮಿತು. ಅದು ವಿಶ್ವವನ್ನೇ ನಾಶಪಡಿಸುತ್ತದೆ ಎಂದು ಶಿವನು ಲೋಕವನ್ನ ಉಳಿಸಲು, ಪ್ರಪಂಚವನ್ನ ಉಳಿಸಲು ವಿಷವನ್ನ ಕುಡಿತನು. ವಿಷ ಕುಡಿದ ನಂತರ ದೇವಾನುದೇವತೆಗಳು ಶಿವನನ್ನ ಉಳಿಸಲು ಪ್ರಾರ್ಥನೆ ಮಾಡಿದರು. ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನ ಎಚ್ಚರಗೊಳಿಸಿದ್ರು. ಶಿವನ ಈ ನಿಸ್ವಾರ್ಥ ಕ್ರಿಯೆಯನ್ನ ಗೌರವಿಸಲು ಈ ಮಹಾಶಿವರಾತ್ರಿಯನ್ನು ಕೂಡ ಆಚರಿಸಲಾಗುತ್ತದೆ. ಇನ್ನು ಮಹಾಶಿವರಾತ್ರಿಯ ಶುಭ ಮುಹೂರ್ತವನ್ನು ನಾವಿಲ್ಲಿ ಗಮನಿಸುವುದಾದ್ರೆ, ಮಹಾಶಿವರಾತ್ರಿಯನ್ನು ಆಚರಿಸಲು ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯು ಗೋಧೂಳಿ ಲಗ್ನದಲ್ಲಿ ಪ್ರಾಪ್ತಿಯಾಗಿರಬೇಕು. ಆ ಸಮಯದಲ್ಲಿ ಮಾಡಿದ ಪೂಜೆಯೇ ಅತಿ ಶ್ರೇಷ್ಠವಾಗಿರುತ್ತದೆ. ಈ ವರ್ಷ ಅಂದರೆ 2025 ಫೆಬ್ರವರಿ 26ರಂದು ಬುಧವಾರ ಸೂರ್ಯೋದಯದ ಸಮಯದಲ್ಲಿ ತ್ರಯೋದಶಿ ತಿಥಿ ಇದೆ. ಆದರೆ ಚತುರ್ದಶಿ ತಿಥಿಯು ಮಧ್ಯಾಹ್ನದ ನಂತರ ಬರಲಿದೆ. ಆ ಸಮಯದಲ್ಲಿ ಮಾಡುವ ಪೂಜೆಯು ಅತಿ ಉತ್ತಮ ಎಂದು ಹೇಳಲಾಗುತ್ತದೆ. ಇನ್ನು ಬುಧವಾರ ಶ್ರವಣ ನಕ್ಷತ್ರ ಪ್ರಾಪ್ತಿಯಾಗಿರುವುದರಿಂದ ಶ್ರವಣ ಯೋಗವೂ ಪ್ರಾಪ್ತಿಯಾಗಿದೆ. ಸಾಯಂಕಾಲ 5:23ರವರೆಗೆ ಛತ್ರಿ ಯೋಗವೂ ಪ್ರಾಪ್ತಿಯಾಗಿದೆ. ನಂತರ ಸೂರ್ಯನು ಕುಂಭರಾಶಿಯಲ್ಲಿ ಸಂಚರಿಸುತ್ತಿದ್ದರೆ ಚಂದ್ರನು ಮಕರ ರಾಶಿ ಪ್ರವೇಶಿಸಲಿದ್ದಾನೆ. ಮಹಾಶಿವರಾತ್ರಿಯ ದಿನ ಸರಳವಾಗಿ ಪೂಜೆಯನ್ನ ಮಾಡುವವರು ಬೆಳಗಿನ ಜಾವ ಪೂಜೆಯನ್ನ ಮಾಡುವವರಿಗೆ ಮುಹೂರ್ತವನ್ನು ನಾವಿಲ್ಲಿ ನೋಡುವುದಾದ್ರೆ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5:02 5:52 ಇರಲಿದೆ. ಇನ್ನು ಎರಡನೆಯ ಮುಹೂರ್ತ ಕುಂಭ ಲಗ್ನದಲ್ಲಿ 6:10 7:22 ಇರಲಿದೆ. ಇನ್ನು ಮೇಷ ಲಗ್ನ ಪ್ರಾಪ್ತಿಯಾಗುವುದು 8:10 8:50 ಇರಲಿದೆ. ಇನ್ನು ಅಮೃತ ಕಾಲವು 8:20 9:48 ಇರಲಿದೆ. ಈ ಮುಹೂರ್ತಗಳಲ್ಲಿ ನೀವು ಮಹಾಶಿವರಾತ್ರಿಯ ಪೂಜೆಯನ್ನು ಆಚರಿಸಬಹುದು. ಇನ್ನು ಸಾಯಂಕಾಲದ ಶುಭ ಮುಹೂರ್ತವನ್ನು ನಾವಿಲ್ಲಿ ನೋಡುವುದಾದರೆ 4:58 8 ಇರಲಿದೆ. ಈ ಒಂದು ಸಮಯದಲ್ಲಿ ನೀವು ಸರಳವಾಗಿ ಪೂಜೆಯನ್ನು ಮಾಡಲು ಬಯಸುವವರು 4 ಆಯಾಮಗಳನ್ನು ಹೊರತುಪಡಿಸಿ ನಾವು ಬೆಳಗಿನ ಜಾವ ಹಾಗೂ ಸಾಯಂಕಾಲ ಒಂದು ಮುಹೂರ್ತದಲ್ಲಿ ನಾವು ಪೂಜೆ ಮಾಡ್ತೀವಿ ಎಂದು ಅನ್ನುವವರು ಕೂಡ ಈ ಒಂದು ಮುಹೂರ್ತಗಳಲ್ಲಿ ಪೂಜೆಯನ್ನ ಮಹಾಶಿವರಾತ್ರಿಯ ಆಚರಣೆಯನ್ನ ಮಾಡಬಹುದು. ಇನ್ನು ಮಹಾಶಿವರಾತ್ರಿಯ ದಿನ ಈ ವಸ್ತುಗಳನ್ನ ನೀವು ಮನೆಗೆ ತಂದಿದ್ದೀಯಾದಲ್ಲಿ ವರ್ಷ ಪೂರ್ತಿ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ. ಮಾಡುವ ಕೆಲಸದಲ್ಲಿ, ಕೈ ಹಾಕಿದ ಕೆಲಸದಲ್ಲಿ ಯಶಸ್ಸು ಸಿಗುವುದು, ಜಯ ಸಿಗುವುದು. ಇನ್ನು ಕೆಲಸದ ಸ್ಥಳಗಳಲ್ಲಿ ಇದ್ದಂತಹ ಕಿರಿಕಿರಿ ಕೂಡ ನಿವಾರಣೆಯಾಗುವುದು. ವ್ಯಾಪಾರ ವ್ಯವಹಾರಕ್ಕೆ ಕೆಟ್ಟ ದೃಷ್ಟಿಯಾಗಿದ್ದರೆ, ಸ್ವಂತ ಉದ್ಯೋಗದಲ್ಲಿ ಏಳಿಗೆಯಾಗದಿದ್ದರೆ ಅದು ಕೂಡ ನಿಮ್ಮಿಂದ ಮುಕ್ತಿಯನ್ನ ಪಡೆಯುವುದು. ಕಾನೂನಿನ ಕೆಲಸಗಳಲ್ಲಿ ಸಾಲ ಬಾಧೆಗಳಿದ್ದರೆ ಪರಿಹಾರ ಸಿಗುವುದು. ಒಂದು ವೇಳೆ ಯಾವುದಾದರೂ ಒಂದು ವಸ್ತುವನ್ನ ತಂದಿದ್ದೇ ಆದಲ್ಲಿ ಹೇಳಿದ ಎಲ್ಲ ಸಂಕಷ್ಟಗಳು ದೂರವಾಗಲಿವೆ ಮತ್ತು ನಿಮ್ಮ ಜೀವನ ಸರಳವಾಗಲಿದೆ. ಹಾಗಾದ್ರೆ ಆ ವಸ್ತುಗಳು ಯಾವುವು ಎಂದು ನಾವಿಲ್ಲಿ ಗಮನಿಸುವುದಾದ್ರೆ, ಮಹಾಶಿವರಾತ್ರಿಯ ದಿನ ಅಕ್ಕಿಯನ್ನ ತರಬೇಕು. ಯಾಕೆಂದರೆ ಅಕ್ಕಿಯು ಶುಕ್ರ ಹಾಗೂ ಮಹಾಲಕ್ಷ್ಮಿಗೆ ಸಂಬಂಧಿಸಿದಂತಹ ಒಂದು ಧಾನ್ಯವಾಗಿರುತ್ತದೆ. ಅದು ಅವರ ಪ್ರತಿರೂಪವನ್ನ ಬಿಂಬಿಸುತ್ತದೆ. ಅಂದು ಅಕ್ಕಿಯನ್ನ ತಂದಿದ್ದೇ ಆದಲ್ಲಿ ಆರ್ಥಿಕವಾಗಿ ಎಲ್ಲಾ ಸಮಸ್ಯೆಗಳು ದೂರವಾಗಿ, ನಿಮ್ಮ ಹಣಕಾಸಿನ ಸಮಸ್ಯೆ ದೂರವಾಗಿ, ಹಣಕಾಸಿನ ವ್ಯವಸ್ಥೆ ಅಭಿವೃದ್ಧಿಯಾಗುವುದು, ಸಾಲ ತೀರುವುದು, ಕೈಯಲ್ಲಿ ಹಣ ಉಳಿಯುವುದು. ಎಷ್ಟೇ ದುಡಿದರೂ ಹಣಕಾಸು ನಿಲ್ಲುತ್ತಿಲ್ಲ ಎನ್ನುವವರಿಗೂ ಕೂಡ ಇದು ತುಂಬಾನೇ ಒಳ್ಳೆಯ ಉಪಾಯ ಆಗಿರಲಿದೆ. ಇನ್ನು ಅಂದು ತಂದಂತಹ ಅಕ್ಕಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಪರ್ಸ್ ಅಥವಾ ಬೀರುವಿನಲ್ಲಿ ಇಟ್ಟು ನೋಡಿ ಯಾವ ರೀತಿ ಚಮತ್ಕಾರವಾಗುವುದೆಂದು. ವರ್ಷವಿಡೀ ನಿಮಗೆ ಹಣಕಾಸಿನ ತೊಂದರೆಯೇ ಬರುವುದಿಲ್ಲ, ಹಣಕಾಸಿನ ಕೊರತೆಯನ್ನೇ ನೀವು ನೋಡುವುದಿಲ್ಲ. ಎರಡನೆಯದಾಗಿ ಗೋಧಿಯು ಸೂರ್ಯನಿಗೆ ಸಂಬಂಧಿಸಿದ ಒಂದು ಧಾನ್ಯವಾಗಿದೆ. ಗೋಧಿಯನ್ನ ತಂದಿದ್ದೇ ಆದಲ್ಲಿ ವ್ಯಾಪಾರಸ್ಥರು, ಉದ್ಯೋಗಸ್ಥರು, ಸ್ವಂತ ಬಿಸ್ನೆಸ್ ಮಾಡುವವರು, ಸಣ್ಣ ಪುಟ್ಟ ಅಂಗಡಿಯಾಗಲಿ ಯಾವುದಾದರೂ ಒಂದು ಬಿಸ್ನೆಸ್ ಮಾಡುವಂತವರು ಕೂಡ ಅವರಿಗೆ ಅವರ ಮಾಡುವಂತಹ ಕೆಲಸದಲ್ಲಿ
ಏಳಿಗೆ ಸಿಗಲಿದೆ. ಅಲ್ಲಿ ಇದ್ದಂತಹ ಕಿರಿಕಿರಿ, ಮುಗ್ಗಟ್ಟು ಮತ್ತು ವ್ಯಾಪಾರದಲ್ಲಿ ಏಳಿಗೆಯನ್ನು ನೋಡದೇ ಇರುವವರು ಕೂಡ ಈ ವಸ್ತುವನ್ನು ತಂದಿದ್ದೆ ಆದಲ್ಲಿ, ಅಂದು ನೀವು ಗೋಧಿಯನ್ನು ತಂದಿದ್ದೆ ಆದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ಉದ್ಯೋಗದಲ್ಲಿ, ಪ್ರೈವೇಟ್ ಜಾಬ್ ಆಗಿರಬಹುದು, ಗೌರ್ಮೆಂಟ್ ಜಾಬ್ ಆಗಿರಬಹುದು, ಎಲ್ಲ ಕೆಲಸಗಳಲ್ಲಿಯೂ ಕೂಡ ನೀವು ಉನ್ನತಿಯನ್ನು ಪಡೆಯುತ್ತೀರಿ, ಏಳಿಗೆಯನ್ನು ನೋಡುತ್ತೀರಿ ಮತ್ತು ಎಲ್ಲ ದೃಷ್ಟಿ ದೋಷಗಳು ಕೂಡ ನಿವಾರಣೆಯಾಗಿ ನಿಮ್ಮ ಕೆಲಸಗಳು ಸಲೀಸಾಗುವವು. ಯಾವುದಾದರೂ ವೃತ್ತಿಯಿರಲಿ, ಆ ವೃತ್ತಿಯಲ್ಲಿ ಇದ್ದಂತಹ ಸಕಲ ಸಂಕಷ್ಟಗಳು ದೂರವಾಗಿ ನೀವು ಏಳಿಗೆಯನ್ನ, ಅಭಿವೃದ್ಧಿಯನ್ನ ಕಾಣುತ್ತೀರಿ. 1 kg ಆಗಿರಬಹುದು, 2 kg ಆಗಿರಬಹುದು, ನಿಮಗೆ ಕೈಲಾದಷ್ಟು ಈ ಒಂದು ವಸ್ತುಗಳನ್ನ, ಗೋಧಿ ಅಥವಾ ಅಕ್ಕಿಯನ್ನ ತಂದು ಈ ಪ್ರಯೋಗವನ್ನ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತದೆ ಯಾವ ರೀತಿಯ ಚಮತ್ಕಾರ ನಡೆಯುತ್ತದೆ ಎಂದು. ಇನ್ನು 3ನೇಯದಾಗಿ ಹೆಸರು ಕಾಳು. ಇದು ಬುಧ ಗ್ರಹಕ್ಕೆ ಸಂಬಂಧಿಸಿದಂತಹ ಒಂದು ಧಾನ್ಯವಾಗಿದೆ. ಆದ್ದರಿಂದ ನಿಮ್ಮ ಮಕ್ಕಳು ಮನೆಯಲ್ಲಿ ಕಿರಿಕಿರಿ ಮಾಡುತ್ತಿದ್ದರೆ, ಹಠ ಮಾಡುತ್ತಿದ್ದರೆ, ಸುಖಾಸುಮ್ಮನೆ ಕಾಡ್ತಿದ್ರೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತದೆ. ಅಲ್ಲದೆ ಮಕ್ಕಳಿಗೆ ದೃಷ್ಟಿ ದೋಷವಾಗಿದ್ದರೂ ಕೂಡ ಅದು ಕೂಡ ಹೋಗುವುದು. ಬುಧ ಗ್ರಹನು ಬುದ್ಧಿಗೆ ಹಾಗೂ ವಿವೇಚನೆಯ ಮೇಲೆ ಪ್ರಭಾವವನ್ನು ಬೀರುವಂತಹ ಗ್ರಹವಾಗಿರ್ತಾನೆ. ಹಾಗಾಗಿ ಆ ವಸ್ತುವನ್ನ ಮಹಾಶಿವರಾತ್ರಿಯ ದಿನ ನೀವು ಮನೆಗೆ ತಂದಿದ್ದೀ ಆದಲ್ಲಿ ನಿಮ್ಮ ಮಕ್ಕಳು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ, ಮಕ್ಕಳು ಚುರುಕರಾಗ್ತಾರೆ, ಆಕ್ಟಿವ್ ಆಗ್ತಾರೆ. ಇನ್ನು ಯಾವುದಾದರೂ ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ವಿಳಂಬವಾಗುತ್ತಿದ್ದರೆ ಅದು ಕೂಡ ವೇಗವಾಗಿ ಮುಗಿಯುತ್ತದೆ, ಲೋನ್ಗಳು ತೀರುತ್ತವೆ. ಯಾವುದಾದರೂ ಒಂದು ಕೆಲಸಗಳಿಗೆ ನೀವು ಸಹಿಯನ್ನ ಹಾಕಿ ಸಿಕ್ಕಾಕೊಂಡಿದ್ದರೆ ಕೂಡ ಅದು ಕೂಡ ಆ ಒಂದು ಸಮಸ್ಯೆಯಿಂದ ಕೂಡ ನೀವು ಹೊರಬರ್ತೀರಿ. ಈ ಎಲ್ಲಾ ಸಮಸ್ಯೆಗಳಿಂದ ಈ ವಸ್ತುಗಳು ನಿಮ್ಮನ್ನ ಪಾರು ಮಾಡ್ತವೆ. ಹಾಗಾಗಿ ನೀವು ಮಹಾಶಿವರಾತ್ರಿಯ ದಿನ ಈ ವಸ್ತುಗಳನ್ನ ತಂದಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯನ್ನ, ಚಮತ್ಕಾರವನ್ನ ನೀವೇ ಖುದ್ದಾಗಿ ನೋಡ್ತೀರಿ. ಈ 3 ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತು ತಂದರೂ ಕೂಡ ನಿಮಗೆ ಒಳಿತಾಗುವುದು. ನಿಮ್ಮ ಕೈಲಾದಷ್ಟು 1 kg, 2 kg ಅಥವಾ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಲಾದಷ್ಟು ಈ ವಸ್ತುಗಳನ್ನು ನೀವು ಮಹಾಶಿವರಾತ್ರಿಯ ದಿನದಂದು ತಂದು ನೋಡಿ. ನಿಮಗೆ ಗೊತ್ತಾಗುತ್ತದೆ ಅದರ ಮಹತ್ವ ಏನೆಂದು. ಅಲ್ಲದೆ ಮಹಾಶಿವರಾತ್ರಿಯ ದಿನ ನೀವು ಉಪವಾಸವಿರುವ ಕಾರಣ ಆ ತಂದಂತಹ ಧಾನ್ಯಗಳನ್ನ ಬಳಸಿದ್ದೀರಿ. ಮರುದಿನ ನೀವು ಆ ಒಂದು ಧಾನ್ಯಗಳಿಂದ ನೀವು ಆಹಾರವನ್ನ ಮಾಡಿಕೊಂಡು ತಿನ್ನಬಹುದು. ಇಲ್ಲವೇ ನೀವು ಮುಂಚೆಯೇ ತಂದಿಟ್ಟಂತಹ ಧಾನ್ಯಗಳಲ್ಲಿ ಇವನ್ನ ಸೇರಿಸಬಹುದು.